ಒಬ್ರಿಗೆ ಒಂದೇ ಬಳೆ ಎರಡು ಇಸ್ಕೊಬಾರ್ದು. ಎರಡು ಇಸ್ಕೊಂಡು ಹೊಟ್ಟೆ ನೋವು ಬಂದು ಬೇರೆ ಆಗ್ಬಿಡುತ್ತೆ. ಎರಡು ಬಳೆ ಇಸ್ಕೊಂಡ್ರೆ ಹೊಟ್ಟೆ ನೋವು ಬಂದು ಬೇರೆ ಆಗ್ಬಿಡ್ಲಿ. ಒಂದೇ ಕೊಡೋದು ಫ್ರೀಯಾಗಿ ಕೊಡ್ತಾ ಇರೋದು ಒಂದೇ ಬಳೆನು. ಎರಡಾರು ಇಸ್ಕೊಂಡ್ರೆ ಹೊಟ್ಟೆ ನೋವು ಬಂದು ಬೇರೆ ಆಗ್ತದೆ. ಮಗಳೇ ಅಪ್ಪನು ತೊಗೊಳವ ಅಪ್ಪ ಅನ್ನೋಕು ಲಂಚ ಏನು ಏನು ಮಾಡ್ತೀವಿ ಕೆಲಸ ಸುಮ್ಕಿಲ್ಲ ಹಂಗಾಗ್ಬಿಡಣೆ ಬಯಸ್ಕೊಂತಿಲ್ಲಣೆ. ಫ್ರೀಯಾಗಿ ಸಿಗುತ್ತೆ ನಮ್ಮ ಜನ ಏನು ನಮ್ಮನ್ನು ಕೊಡೋಲ್ಲ. ಸಾಕು ಅನ್ನಲ್ಲ ಕ್ಯೂವಲ್ಲಿ ಹೆಂಗಾದ್ರೆ ನೋಡಿ ಕ್ಯೂವಲ್ಲೇ ಬರಲ್ಲ ನೋಡಿ ಹೆಂಗಾಡ್ತಾರೆ. ದಿನಕ್ಕೆ ಒಬ್ಬರಾಗ ಬರ್ತಾರಣ ಲೇಟ್ ಆಗುತ್ತಾ ಅಂತಾರೆ. ಕಸ ಕೊಡೋದು ಗಲಾಟೆ ತಗೊಳವ ಆಯ್ತು ಎರಡು ತಗೊಂಡ ಬೇರೆ ಆಗುತ್ತೆ ಹೇಳಿಲ್ವಾ? ಬೇರೆ ಆಗ ಮುಂಜಾನೆ ಹೇಳಿ ಮಾತು ಮಾಡ್ಬೇಡ. ಅಂತರಾಕಿ ತೀರ್ಥ ಕೃಷಿ ಅಮ್ಮ. ಅಂತರಾಕಿ ತೀರ್ಥ ಕೃಷಿ ಅಂತರಾಕಿಂದ ತೀರ್ಥ ಕೃಷಿ ಮನೆಗೊಂದು ಫೋಟೋ ಪೂಜೆ ಮಾಡಿ ಕೇಳಿ ಚೆನ್ನಾಗುತ್ತಮ್ಮ. ಸಿಮೆಂಟ್ ಅಂತರಕಟ್ಟಿ ತೀರ್ಥಾಕಮ್ಮ. ಯಾವ ಅಂತರಕಟ್ಟಿ ಒಂದ ತೀರ್ಥ ಹಾಕಿ ಮನೆಗೆ ಒಂದು ಫೋಟೋ ಹಾಕಿ ಪೂಜೆ ಮಾಡಿಮ್ಮ. ಹುಷಾರಾಗಿಲ್ಲ ಅಮಾಸೆ ಕರ್ಕೊಂಬನಿಮ್ಮ. ಈ ಕಟ್ಟಿ ಕಟ್ಟಿಮ್ಮ ತೀರ್ಥ ಹಾಕಿ ಕುಂತಮ್ಮ. ನಿಮ್ಗೆ ಕೂಡ ಕೊಡ ಪಾಪ ಕೊಟ್ಟ ಯಾರು ತಿಂದು ಸಿಪ್ಪೆ ಡಸ್ಟ್ಬಿನ್ ಯಾಕ್ರಿ? ಅದು ಆಪರೇಷನ್ ಮಾಡಿಸಿ ಬಂದ್ಮೇಲೆ ಅಮ್ಮ ಯಾವ ನಿಂದು ನಿಂದು ಅಲ್ಲಿ ಕೊಡೋಣ ಮೊದಲ ಯಾವಲ್ಲ ನಮ್ಮ ನಿಂದು ನಮ್ಮದು ವಿಡಿಯೋ ಮಾಡಿಬಿಟ್ಟು ನೆನಪಲ್ಲಿ ಕೊಡಬೇಕು. ಅಮ್ಮ ಐತಪ್ಪ ಇನ್ನೊಂದು ಸೇತ ಮೇಲೆ 50,000 ಮಾಮ ಅನ್ಬೇಕು ಸ್ವಾಮಿ ಅನ್ಬೇಕು. ಬುಕ್ಕಲ್ಲಿ ಬರ್ತಿ ದುರ್ಗಾಸಲ ಗುಟ್ಟೆ ಅಂತ ವಿದ್ಯಾರ್ಥಿ ಉತ್ತಮಣ್ಣ ಹಾಲು ಬೇಯಿಸಪ್ಪ ಹೋಗುತ್ತೆ. ಉತ್ತಮಣ್ಣ ಹಾಲು ಕಳಿಸಿ ಬೇಯಿಸಪ್ಪ ಹಚ್ಚಿ ಹೋಗುತ್ತಿಲ್ಲ. ಬರೀ ಅವನಿಗೆ ಭಾಳ ಪ್ರಾಬ್ಲಮ್ ಇದೆ ನೋಡಿ. ಮೈ ಅಂತರ ತೀರ್ಥ ಕೊಟ್ಟು ಸಾಕು. ಆಯ್ತು ಅವಶ್ಯ ಏನಾಯ್ತು ಬಾ ಈರುಳ್ಳಿ ಬೆಲ್ಲ ಶುಂಠಿ ತಿನ್ಕೊಂಡ ಅಲ್ಲ ಮತ್ತೆ ಸ್ನಾನ ಮಾಡು. ಈರುಳ್ಳಿ ಬೆಲ್ಲ ಶುಂಠಿ ಪುಡಿ ನೋಡಮ್ಮ. ಬಂದೆ ಸ್ವಾಮಿ ಭದ್ರಸ್ವಾಮಿ ಮಠ ಎಲ್ಲಿ ಬರ್ತಾನದು? ಹಿರೇಕೆರೆ ತಾಲೂಕು ಕಾಲಡಿಗೆ ಮಠದಲ್ಲಿ ಒಳ್ಳೆ ವ್ಯವಸ್ಥೆ ಮಾಡ್ತೀರಾ? ಊರ ವ್ಯವಸ್ಥೆ ಇರುತ್ತೆ ಯಾಕಂದ್ರೆ ಎಲ್ಲಿ ಬೇಕಲ್ಲಿ ಹೋಗಿರ್ಬಿಟ್ರೆ ಇದ್ದಿನ ತಟ್ಟೆನ ಬಿಡೋಣ. ನಿಮ್ಗೆ ಅನುಭವ ಜನ ಹೆಂಗೆ ಮಾಡ್ತಾರೆ ಅಂತ ತಟ್ಟೆ ಅಕ್ಕಿ ತಟ್ಟೆ ಎಲ್ಲಿ ಬೇಕಲ್ಲಿ ಹೋಗೋದು ಓಣೆಗೆಲ್ಲ ನ್ಯಾಯ ಮಾಡಕ್ಕೆ ನ್ಯಾಯ ಮಾಡೋದು ಜನರಿಗೆ ಮೇಲೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡೋದು. ನ್ಯಾಯ ಮಾಡೋದ್ರ ಮೇಲೆ ನಮ್ಗೆ ಗೊತ್ತಿಲ್ದಂಗೆ ಬೈತಾ ಬರ್ತಾರೆ. ಬೈತಾ
ಈ ಊರಾಗಿನ ಜನ ಬೈತಾರೆ ಇವರಿಗೆ. ಅಲ್ಲ ಈ ಜನ ಮಾಡೋ ಕೆಲಸಕ್ಕೆ ಈಗ ನಾವು ಅವ್ರು ಚೆನ್ನಾಗಿದ್ದೀವಿ, ಅಲ್ಲಿ ಎಲ್ಲ ಬೆಲೆ ಕಡೆ ಗಲೀಜ್ ಮಾಡ್ತಾರೆ ಅಂತ ಈಗ ನೋಡಿರಲಿಲ್ಲ. ಲೇಟ್ ಆಗುತ್ತೆ ಅಂತ ಬಾಟೆ ಸೇದು ಅಲ್ಲೊಳಲ್ಲಿ ಬಿದ್ದವಲ್ಲ ಪೇಪರ್ಗಳು ಹಾಕಿಬೇಕು. ನಾವು ಜನಸೇವೆ ಮಾಡಿರಿ, ಎಲ್ಲಕ್ಕೂ ಸಿದ್ಧ ಇರಬೇಕು. ಜನಸೇವೆ ಮಾಡೋನು, ಪಬ್ಲಿಕ್ ಸರ್ವ್ ಮಾಡೋಂತಾನು ಗಾರ್ಡ್ಮೆಂಟ್ ಸಿದ್ಧ ಇರಬೇಕು, ಸ್ಟೇಷನ್ ಹೋಗಿ ಸಿದ್ಧ ಇರಬೇಕು, ಎಲ್ಲರೂ ಏನು ಸ್ವಲ್ಪ ಸಿದ್ಧ ಇರಬೇಕು, ಅನುಷ್ಠಾನ ಸಿದ್ಧ ಇರಬೇಕು, ಗಲಾಟೆ ಮಾಡೋಕೆ ಸಿದ್ಧ ಇರಬೇಕು. ಮಾಡ್ತಾರೆ ಕಾನೂನು, ಅದೊಂದು ಕಾನೂನು ತರಬೇಕು. ಏನ್ ಗೊತ್ತಾ, ಪುಣ್ಯೇಶ್ವರಕ್ಕೆ ಹೋಗಿ ಮಾಡಿಲ್ಲ ಒಮ್ಮನ ನನ್ನ ಕಡೆ ಇರ್ಬೋದು. ಈಗ ನಮಗೆ ದಿನಕ್ಕೆ ಒಬ್ಬರ ಬರ್ತಾರೆ, ಲೇಟ್ ಆಗುತ್ತೆ ಕೇಳ್ತಾರೆ, ದಿನಕ್ಕೆ ಒಬ್ಬರ ಕೇಳ್ತಾರೆ, ಒಬ್ಬರು ಜಗಳ ಆಡ್ತಾರೆ. ಮೊಬೈಲ್ ಆಫ್ ಮಾಡಿ ಜಗಳ ನೋಡಿ ಹಿಂಗೆ ರೆಡಿ ಮಾಡ್ತಾರೆ. ಚೆನ್ನಾಗಿ ಸುಮ್ಕಿರ್ತೀನಿ ನೋಡ, ಒಮ್ಮೆ ಮೀಟಿಂಗಲ್ಲಿ ಬರೋದು, ಮೀಟಿಂಗ್ ಮಾಡಿ ನೋಡಿ, ಒಮ್ಮೆ ಕಾಯಂಗಿಲ್ಲ ನೋಡ, ಅಜ್ಜಿ ವಯಸ್ಸಾಯ್ತು ಅಮ್ಮಗೆ ಮಾಡ್ದಾರ. ನೀವೆಲ್ಲ ಹುಷಾರು ಮಾಡ್ತೀರಂತೆ. ನಾಲ್ಕು ದಿನ ಸೇವೆ ಮಾಡೋದು ನಿಮಗೆ ಸನ್ಮಾನ ಅಲ್ಲ, ಗೌರವ. ಇದು ಸರಿ. ನಿಮ್ಮ ಮನೆಯವರಿದ್ದಾರ? ನಿಮ್ಮ ಶ್ರೀಮತಿ ನಿಮ್ಮ ಶ್ರೀಮತಿ ಕೊಡಿ. ಜನಸೇವೆ ಮಾಡಿ ನಿಮಗೂ ಅನುಭವ ಐತೆ. ನಮ್ಮ ಹಿಂದೂಗಳು ಹಣೆ ಬರೋ ಇಷ್ಟು ನಮ್ಮರೇ ಹಂಗೆ ಮಾಡೋದು, ಬೇರೆ ಮಾಡೋದಿಲ್ಲ. ನಾವು ಎಲ್ಲಿವರೆಗೂ ನಮ್ಮ ದೇವಸ್ಥಾನದಲ್ಲಿ ಹಿಂದೂ ದೇವಸ್ಥಾನಕ್ಕೆ ಮಾತ್ರ ಈ ಥರ ಗಲಾಟೆ ಮಾಡೋದು, ಆಮೇಲೆ ಬ್ಯಾಂಡ್ ಮಿಷನ್ ಮಾಡೋದು, ಅದನ್ನ ದೇವಸ್ಥಾನ ನಿಲ್ಲಿಸ್ತೀವಿ ನಮ್ಮರ್ ಮಾತ್ರ. ನಾನು ಸಹ ಸ್ಟೇಷನ್ ಹೋಗಿದ್ದೆ. ಯಾರ ಬಂದಿದ್ದ ದೇವ ಕಳ್ಸಲ್ಲ ಅಂತ ಗಲಾಟೆ ಮಾಡ್ದ, ಜೋರ ಬಂದ ಬರಪ್ಪ ಅಂದೆ, ಹೆಂಡತಿ ಕಾರಣ ಕಂಪ್ಲೇಂಟ್ ಕೊಟ್ಟ. ಹೆಂಡತಿ ಭಾಳ ಒಳ್ಳೆಯಳು, ನೋಡ್ಬಿಟ್ಟ ನೋಡೋಗಿಲ್ಲ ಅಂತ ಸ್ಟೇಷನ್. ನಾನು ಹೋಗಿದ್ದೀನಿ ಸ್ಟೇಷನ್ಗೆ, ಅದೇ ಕೊಟ್ಟು ತುಂಬ ಆಯ್ತು. ನೀವು ಕೇಸ್ ಎಲ್ಲ ಮಾಡಿದ್ರಪ್ಪ 3 ವರ್ಷ ಉಪರಾಸ ನಮ್ಮ ಹಿಂದೂಗಳು ಏನು ಮಾಡೋದು? ನಾನು ಜಡ್ಜಿಗೆ ಹೇಳಿದೆ, ಕರೆಕ್ಟೇನ್ರಪ್ಪ? ಜಡ್ಜಿಗೆ ಹೇಳಿದೆ ನನಗೆ ಬಂದು ನೋಡ್ರಿ, ನಮ್ಗೆ ಗೊತ್ತಿಲ್ದಂಗೆ ಬಂದು ನಮ್ಮ ಮಠ ಬೇಕಾದ್ರೆ ರಕ್ಷಣೆ ಮಾಡ್ರಿ, ಅದ್ರಾಗ ನಾವು ವಾಮಾಚಾರ ಮಾಡ್ತೀವಿ ಅನ್ನೋದು ಗೊತ್ತಿದ್ರೆ ನಾವು ಶಿಕ್ಷೆ ಮಾಡ್ತೀವಿ. ಜಡ್ಜಿ ಕಿತ್ತಾಕಿದ್ರು. ಹಿಂಗೆ ಅನುಭವ ಆಯ್ತು. ನಾನು ಭಾಳ ಊರಿಗೆ ಹೋಯ್ತೀನಿ, ಹೊಡಿತೀವಿ ಅಂದರೆ, ಕರೆಂಟ್ ಕೊಡ್ತೀವಿ ಅಂದರೆ, ಕೊಲ್ಲ ಕೊಡ್ತೀವಿ ಅಂದರೆ. ನಮಗೆ ಹೋಗಂಗೆ ಕುಣಿಯೋಲ್ಲ ಈಗಲ್ಲ, ಈಗ ಒಂದು 5 ವರ್ಷದಿಂದ ಹೋಗಲ್ಲ. ಮುಂಚೆ ಹೋಗ್ತಿದ್ದೆ. ಇಲ್ಲೊಬ್ಳು ಯಾರೋ ಒಬ್ಬ ಕಾರ ಜ್ವರ ಬಂದಿದ್ದ, ಪೇಷಂಟ್ ಕೂತಿದ್ರು, ಮೆಲ್ಲಕ್ಕೆ ಬರಪ್ಪ ಇಲ್ಲಿ ಬರೋ ಕಾರು. ಅವನು ನಾನು ಯಾರು ಗೊತ್ತಾ ಅಂದ, ಗಲಾಟೆ ಮಾಡ್ಕೊಂಡ. ಎಂಟಿ ತಗೊಂಡೋಗಿ ಸ್ಟೇಷನ್ಗೆ ಕೊಟ್ಟು. ಇಲ್ಲಿ ಏನಾಗ್ಬಿಡುತ್ತೆ, ಇಂಪ್ರೂವ್ ದೇವಸ್ಥಾನ ಮುಂದೋಗಿ ಬ್ಯಾಡ್ಮಿಷನ್ ಮಾಡಿದ್ರೆ ಅದು ಲೋಕಲ್ ಆಗಿ ಕನೆಕ್ಷನ್ ಬಿಟ್ಟರೆ ಪಬ್ಲಿಕ್ ಆಗೋಸ್ಕರ ಹಂಗೆ ಆಡ್ತಾರೆ, ಪಬ್ಲಿಸಿಟಿಗೋಸ್ಕರ ಹಂಗೆ ಆಡ್ತಾರೆ. ಬಿಗ್ಗಿಯಾಗಿ ಎಲ್ಲಿದಾರಲ್ಲಿ ಮಾಡಲ್ಲ, ಬಿಗ್ಗಿಯಾಗಿ ಎಲ್ಲಿಲ್ಲ ಅಲ್ಲಿ ಮಾಡ್ತಾರೆ. ಆಮೇಲೆ ನಮ್ಮ ಹಿಂದೂಗಳು, ನಮ್ಮ ಜನ ಹೆಂಗೆ ಗೊತ್ತಾ, ಊಟ ಅದು ನಮ್ಮ ಸಂಸ್ಕೃತಿ ಬಂದ್ಬಿಟ್ಟು ಊಟ ಮಾಡಿದಾಗ ಉಚ್ಚಯೋದು, ಅಪ್ಪ ಅಮ್ಮನ ದೇವರಲ್ಲಿ ಬಂದ್ಬಿಟ್ಟಿದೆಯಲ್ಲ. ಯಾವನ ಹಬ್ಬ ಈಗ ನಾವು ಒಳ್ಳೆ ಕೆಲಸ ಮಾಡ್ತೀವಲ್ಲ, ನನಗೆ ಯಾವನ ಗಲಾಟೆ ಮಾಡಿದ್ರೆ ಯಾರ ಹಬ್ಬ ಬಂದು ಯಾಕೆ ಗಲಾಟೆ ಮಾಡ್ತಿರಲ್ಲ ಅಂತ ಕೇಳಲ್ಲ. ಅಮ್ಮ ತಾಯಾರ, ನೀವು ಏನ್ ಗೊತ್ತಾ, ನಿಮ್ಮ ಮನೆಗಳು ನಿಮ್ಮ ಗಂಡುಗಳು ಹೆಂಟ್ಗಳು ಒಳ್ಳೆ ಬುದ್ಧಿ ಕಲ್ಸಿರಲ್ಲ. ಅವ್ರು ನೀವು ಕಲ್ತಿರಲ್ಲ, ಅವ್ರಿಗೆ ಕಲ್ಸಿರೋದಿಲ್ಲ. ಅಷ್ಟೇ ಹಿಂಗೆ ಆಡೋದು ನೀವೆಲ್ಲ. ತಗೋ ಜಾಸ್ತಿಯಾಗಿ ಮೇಕಪ್ ಹೋಗುತ್ತೆ ಅಂತ ಮಮ್ಮಿ. ತೆಗಿತ್ತಿಲ್ಲ ಗಡಿಯಾರ ಮುಳ್ಳು ನೋಡ್ ನೋಡಿ. ಮಗನ ಮದುವೆ ತಾಯ್ತಾ ಕೊಡಿ ಅಂತ ನಮ್ಮ ಮಗ ಮದುವೆ ಮಾಡ್ಬೇಕು. ನಾವು ಏನು ಕೊಡಲ್ಲ ಕಣಮ್ಮ, ಮದುವೆ ಆದರಿಗೆ ಕೊಡಲ್ಲ, ಲವ್ ಮಾಡೋರಿಗೆಲ್ಲ ಕೊಡಲ್ಲ. ಅಲ್ಲಿ ಕೊಡ್ತಾರಲ್ಲಮ್ಮ ಮದುವೆ ಆದನ್ಗೆ. ನೀನ್ ಮದುವೆ ಆಗಿಲ್ಲ ಹತ್ರ ಕೊಟ್ಟು ನಾವೆಲ್ಲವ ನೀನ್ ಯಾರಮ್ಮ, ನೀನ್ ಯಾವರಮ್ಮ ನೀನು? ಅಲ್ಲಿ ಬಂದು ಮಗು ಆಯ್ತು, ನಿಮ್ ಮಕ್ಕಳಾಗ್ಯಾವ, ಹುಷಾರಾಗಿ ಬಂದು ಮಗನ ಮದುವೆ ಮಾಡ್ಬೇಕು, ಮಗು ಮದುವೆ ಮಾಡ್ಬೇಕು ಅಂತ ಕೊಡಿ ಅಂತ ಆಗಲ್ಲ. ಇನ್ನ ಸ್ವಲ್ಪ ಮೇಲೆ ಮಗನ್ಗೆ ಮಗು ಆಯ್ತು, ನೀನ್ ಸಾಕಳಿ ಅಂತ ಬಂದು ನಮ್ಗೆ ಜಾಸ್ತಿ ಹೋಗಿ ಸುಮ್ಮನೆ. ನೀರು ಬರುತ್ತೆ, ಕಾಯಿಲೆ ಬರೋ ಯಾವ ಬುದ್ಧಿಗಿರ್ತೀರಿ, ಸುಮ್ಕಿರಲ್ಲ, ಹಂಗಾಡ್ತಿರಲ್ಲ. ಕಾಯಿಲೆ ಬರ್ತ ಬರ್ರಿ, ಯಾವ ಬುಚ್ಚಿಕಂತಿರಲ್ಲ. ಅವಳನ್ನ ತಂಗಿ ಮೇಕಪ್ ಹೋಗುತ್ತೆ, ಹಿಂಗಾಡ್ತಾಳ ಹಾಗೆ.
ಬಿಸಿ ಹೊಡಿದಲ್ಲ ಸುಮ್ಮನೆ ಅಂತರಕ್ಕೆ ಹೊರಗಡೆ ಈ ಕಡೆ ಮುಂದೆ ಆಧಾರ್ ಬರ್ರಿ ಈ ಕಡೆ ಹಿಂದೆ ಸರಿ ರೀ ಆದ್ರೆ ಬನ್ನಿ ಈ ಕಡೆ ಹೋಗ್ತೀವಿ ಬರ್ರಿ ಈ ಕಡೆ ಬರ್ರಿ ಆ ಕಡೆದಿಂದ ಚಳಿ ಆಧಾರ್ ಮೊಬೈಲ್ ಆಶಾ ಹೇಳು ಹೇಳು ಹೋಗಿ ನೀನು ಬಟ್ಟೆ ಮಗನೇ ಕುರಿ ಕಡಿ ದುಡ್ಡು ಬಂದು ದುಡ್ಡು ಹಾಕು ಕಾಣಿಕೆ ಡಬ್ಬಿ ಹಾಕು ಅಂತ ಹೇಳೋದಿಲ್ಲ. ಹೆಣ್ಮಕ್ಳು ಕೇಳ್ತಾರೆ. 5,000 ರೂಪಾಯಿ ಇದ್ರೆ ಕಂಡ ಮನೆ ಸುದ್ದಿ ಮಾತಾಡೋ ಬದಲು ಅದ್ರ ಹೂ ಮಾರ್ಕೊಂಡು ಜೀವನ ಮಾಡ್ಬೋದು. 10,000 ರೂಪಾಯಿ ಇದ್ರೆ ಗಂಡು ಮಕ್ಳು ಎಣ್ಣೆ ಹೊಡೆದು ಪಾರ್ಟಿ ಮಾಡೋ ಬದಲು ಪಾನಿಪುರಿ ಅಂಗಡಿ ಹಾಕಿ ಜೀವನ ಮಾಡ್ಬೋದು. ನೋಡಿ ಹೊರಗಿಂದ ಬಂದು ಹೆಂಗ್ ಕೆಲಸ ಮಾಡ್ತಾರೆ ಅಂತ. ನಿಮಗೆ ಒಳ್ಳೆ ಊಟ ಸಿಗುತ್ತೆ, ಒಳ್ಳೆ ನಿದ್ದೆ ಸಿಗುತ್ತೆ, ಕಂಡ ಮನೆ ಮಾತಾಡೋ ಸಿಗುತ್ತೆ. ಹಂಗಾಗಿ ಹಿಂಗೆ ಆಡ್ತೀರಿ ನೀವು. ತಿನ್ನ ಅನ್ನಕ್ಕೆ ಕಷ್ಟಪಟ್ಟರೆ ಗೊತ್ತಾಗ್ತದೆ ನಿಮಗೆಲ್ಲ. ಕೇಳತ್ರ ಹೂ ವ್ಯಾಪಾರ ಮಾಡ್ತಿದ್ರೆ ತಾಯಿನ ಕೈ ಮುಕ್ಕೊಳ್ಳಿ, ಮೈಗೊಂದು ಅಂತರ ಹಾಕೊಳ್ಳಿ, ವ್ಯಾಪಾರ ಮಾಡಿದ ಅದಕ್ಕೆ ಸಣ್ಣ ಹಾಕಿ ಚಿಕ್ಕರ್ ಹಾಕೊಳ್ಳಿ, ಮನೆ ಒಂದು ಫೋಟೋ ಇಟ್ಕೊಳ್ಳಿ, ಒಂದು ತಮ್ಮ ಹೇಳ್ದ ಮುಟ್ಟಿ ಕೆಲ್ಸ ಹೋಗಿ ದೇವರಿಗೆ ದುಡಿಯೋ ಶಕ್ತಿ ಕೊಡಿ, ದುಡಿಯೋ ದಾರಿ ಕಡಿ ಅಂತ ಕಡಿ. ಯಾವ ದೇವರು ಮರಿ ಕಡಿ ಕುರಿ ಕಡಿ ಅಂತಿಲ್ಲ. ಯಾವ ದೇವರು ನಿಮ್ಗೆ 9 ಸರಿ ಬರ್ರಿ ಅಂತಿಲ್ಲ. ನಮ್ಮ ಕ್ಷೇತ್ರ 9 ಸರಿ ಬರ್ಬೇಕು ಏನಿಲ್ಲ. ನನ್ನ ತಮ್ಮ ಹೇಳ್ದ ಭಕ್ತಿ ನಂಬಬೇಕು. ಸಮಯ ಇದ್ದಾಗ ಬನ್ನಿ, ಸಮಯ ಇದ್ದಾಗ ಬನ್ನಿ, ಬಂದ ನಿಧಾನಕ್ಕೆ ಮನೆಗೆ ಹೋಗಿ ಯಾವ ಕ್ಷೇತ್ರಕ್ಕೆ ಹೋಗಿ ಗಲಾಟೆ ಮಾಡಬೇಡಿ. ಸಾಕಷ್ಟು ನಮ್ಮ ದೇವಸ್ಥಾನಗಳ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ, ನೀವೆಲ್ಲರೂ ಸಾಥ್ ಕೊಡಬಾರ್ದು. ಈಗೇನೋ ಒಂದೊಂದ್ಸರಿ ಮೆಹಬೂಬ್ ಅಂತ ನನ್ನ ಆತ್ಮೀಯ ಸ್ನೇಹಿತ ತರೀಕೆಯಲ್ಲಿ ಕೈಕಾಲು ತಿಕ್ತಾನೆ, ಯಾವ್ದಾರು ಕೈಕಾಲು ಆದ್ರೆ ಅವ್ರಿಗೊಂದು ಲೇಡಿ ಕಂಪ್ಲೇಂಟ್ ಕೊಟ್ಟಿದ್ಲು. ಅವ್ನು ಇವತ್ತಿನವ್ರಿಗೆ ಯಾರು ಮುಟ್ಟದೇ ಇಲ್ಲ. ನನಗೂ ತುಂಬಾ ಬೇಜಾರಾಗುತ್ತೆ, ಬಂದಾರಲ್ಲ ಲೇಟ್ ಆಗುತ್ತಾ, ಬೈತಾರೆ ಅಂತ ಯಾರು ಬೇಸರ ಮಾಡ್ತೀರಿ, ಬೈತಾರೆ ಅಂತ ಯಾರು ಅನ್ಕೊಂತೀರಿ. ಇದು ಬಂದು ನೋಡಿ ನಮ್ ಕಷ್ಟ ಎಷ್ಟು ಅಂತ ನಿಮ್ಗೆ ಗೊತ್ತಾಗ್ತದೆ. ಇವತ್ತು ಬೆಳಗ್ಗೆ ನೋಡಿದಿರಿ, ಇಷ್ಟೊಂದು ಮಧ್ಯೆ ಇಬ್ಬರು ಜಗಳ ಆಡ್ತಾರೆ ಮಾತ್ರ ಕೇವಲ್ ಬನ್ನಿ ಅಂದ್ರೆ. ಅವ್ರಿಗೆ ಗೊತ್ತಿಲ್ಲ ನಾವ್ ಯಾರು ಅಂತ. ನಮ್ಮ ಹತ್ರ ಜಗಳ ಬರ್ತವೆ ಅಂದ್ರೆ ಅವ್ರು ಶುದ್ಧವಾಗಿರೋದಿಲ್ಲ ಅಂತ. ಹೆಣ್ಮಕ್ಳು
ಹೆಣ್ಮಕ್ಳು, ಶುದ್ಧವಾದ ಹೆಣ್ಮಕ್ಳು 4 ಜನ ಮಧ್ಯೆ ಬೇರೆ ಬಗ್ಗೆ ಮಾತಾಡೋದಿಲ್ಲ. ಮಾತಾಡ್ತಾರ? ಶುದ್ಧವಾದ ಗಂಡು ಮಗ ಸಂಸ್ಕಾರವಂತ ಇಲ್ಲಿ ಬಂದು ಗಲಾಟೆ ಮಾಡೋದಿಲ್ಲ. ಇಲ್ಲಿ ಎಷ್ಟೋ ಜನ 199 ವರ್ಷ ಕಾಯಿಲೆ ಬರ್ತಾರೆ, ಅವರೇ ಹುಷಾರಾಗಿ ಹೋಗ್ತಾರೆ. ನಾನೇ ನಂಬೋದಿಲ್ಲ. ವಿಪರಾಶ ಅಂದ್ರೆ ನಂಬಿಕೆ ನಂಗೂ ಸಾಕಾಗಿಲ್ಲ. ನನ್ನೇ ಸ್ವಾಮಿಯರು ಅಂತಿದ್ ನೀವು, ನಾ ಸ್ವಾಮಿಯರಾಗೇ ಇಲ್ಲ. ಇದೇ ಕೈ ಎಷ್ಟು ಹುಷಾರಾಗ್ತಾರಂತೆ, ನೋಡಿ ಮಗು ಮುಟ್ಟಿ ಹುಷಾರಾಗ್ತಂತ ನಾನು ನಂಬೋದಿಲ್ಲ. ಇದು ಪ್ರಕೃತಿ ಮಹಿಮೆನೋ ಅಥವಾ ತಾಯಿ ಮಹಿಮೆನೋ, ನಂಬಿಕೆ ಮಹಿಮೆನೋ, ಇದನ್ನು ಹುಚ್ಚೆಲ್ಲ ಒಂದು ಗೊತ್ತಿಲ್ಲ. ಈ ತೀರ್ಥ ಕೊಳೆಯಲ್ಲ ಅಂದ್ರೆ ಅರ್ಥ ಆಶ್ಚರ್ಯ ಸಂಗತಿಗಳು. ಇಲ್ಲಿ ಯಾರು ಪವಾಡ ಇಲ್ಲ. ನಿಮ್ಮ ನಂಬಿಕೆನ ದೊಡ್ಡ ಪವಾಡ, ನಿಮ್ಮ ನಂಬಿಕೆನ ದೊಡ್ಡ ಪವಾಡ. ನೀವು ಮಾಡೋ ಕೆಲಸ ದೊಡ್ಡ ನಿಷ್ಠೆ. ನೀವು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಸ್ಥಾನದಾಗಿದ್ದರೆ ಅದು ಗೌರವ. ನೋಡಿ ದಿನಕ್ಕೊಬ್ಬರಾರ ಬರ್ತಾರೆ, ಭಾಳ ಬೇಜಾರಾಗುತ್ತೆ. ಬೆಳಿಗ್ಗೆ ಇಬ್ಬರು ಹೆಂಗಸ್ ತೆಗೆದುಕೊಂಡು ಹೋಗ್ತಾರೆ, ಬೆಳಗ್ಗೆ ಬಂದು ಲೇಟ್ ಆಗುತ್ತೆ ಅಂತ. ಪುಣ್ಯಕ್ಷೇತ್ರದಲ್ಲಿ ನೀವು ಎಷ್ಟು ಕೆಲಸ ಮಾಡ್ತೀರಿ ಅಂತ ಕೇಳೋರಿಲ್ಲ. ಬ್ಯಾಡ್ ಮಿಷನ್ ಮಾಡೋದು, ಬೇಡಾಗಿ ಮಾತಾಡೋದು, ಅದು ಯಾವುದೇ ಕ್ಷೇತ್ರ ಅಲ್ಲಿ ಅಲ್ವಾ, ಅಲ್ಲಿ ಹೋಗಿ ಗಲೀಜು ಮಾಡೋದು. ಉದಾಹರಣೆ ನಿಮ್ಗೆ ಗೊತ್ತಿರುತ್ತೆ, ವರ್ಷಕ್ಕೊಂದ್ಸರಿ ನಮ್ಮ ದೇವರ ಬೆಟ್ಟ ದೇವಸ್ಥಾನ ಓಪನ್ ಆಗುತ್ತೆ. ವರ್ಷಕ್ಕೊಂದ್ಸರಿ ಎಷ್ಟು ಪ್ರಕೃತಿಯಾಗಿ ಎಷ್ಟು ಮಡಲಲ್ಲಿ ಎಷ್ಟು ಅಂದವಾಗಿರುತ್ತೆ. ಒಂದೇ 1-2 ದಿನಕ್ಕೆ ಅಲ್ಲಿ ಗಲೀಜು ಮಾಡೋಗ್ತದೆ. ನೀವೆಲ್ಲ ನೀವು ಯಾವತ್ತು ಕಲಿತೀರಾ ಗಲೀಜು ಮಾಡೋದು, ಗಲಾಟೆ ಮಾಡಿಬಿಡೋದು, ಬ್ಯಾಡ್ ಮೆಷನ್ ಮಾಡೋದು. ಎಲ್ಲಿಂದಲೋ ಬರ್ತೀರಿ ದೇವಸ್ಥಾನಕ್ಕೆ ಬರೋದು, ನಮ್ಮ ದೇವಸ್ಥಾನ ನಮ್ಮನೆ, ನಾವು ಕಷ್ಟಪಟ್ಟಿದ್ದೀವಿ, ನೀವು ಬಿಲ್ಡಪ್ ಪಡ್ಕೊಂಡು ಬರೋದು, ಇಲ್ಲಿ ನಾವು ಎಲ್ಲಿಂದ ಬಂದೀವಿ ಅಂತ ಹೊಡಿಯೋದು ದೇವಸ್ಥಾನಗಳು. ಇದೆಲ್ಲ ಯಾವತ್ತು ಬಿಡ್ತೀರಿ ಅವತ್ತು ಉದ್ದಾರ ಆಗ್ತೀರಿ. ಇಲ್ಲಾಂದ್ರೆ ಕರ್ಮ ಕಟ್ಕೊಂತೀರಿ. ದೇವ್ರು ಬಿಟ್ಟರು ಕರ್ಮ ಬಿಡೋದಿಲ್ಲ. ಬಿಡ್ತಾನಪ್ಪ, ದೇವ್ರು ಬಿಟ್ಟರು ಕರ್ಮ ಬಿಡಲ್ಲ. ಯಾವಾಗ ಬಂದು ಪುಣ್ಯಶ್ರೀ ಗಲಾಟೆ ಮಾಡಿ ಹೋಗ್ತೀರಿ, ನಿಮ್ಮ ಮನೆ ಮಂತ್ರಗಳು ಉಳ್ದೋಗ್ತವೆ. ಅದಕ್ಕೆ ಬೇರೆ ಸಾಕ್ಷಿ ಹೋಗ್ಬೇಕು, ನಾನು ಕೊಡ್ತೀನಿ. ಹೌದಲ್ವಾ? ಹೌದಲ್ರಪ್ಪ? ದೇವಸ್ಥಾನಗಳು ಬರೋದು ನಿಮ್ಮ ಕಷ್ಟಾಸನಕ್ಕೆ, ಇಲ್ಲಿ ಬಂದು ಬಿಲ್ಡಪ್ ಕೊಡಕ್ಕಲ್ಲ. ಹಾಸ್ಪಿಟಲ್ಗಳು ದೇವಸ್ಥಾನಕ್ಕೆ ಯಾರು ಸುಮ್ಮನೆ ಬರೋದಿಲ್ಲ. ಸುಮ್ಮನೆ ಬರ್ತಾರೆ. ನೀನು ಸುಮ್ಮನೆ ಬಂದಿತ್ತಂಗೆ ಸುಮ್ಮನೆ ಯಾರು ಬರೋದಿಲ್ಲ. ಇಲ್ಲಿ ಬಂದು ದೇವ್ರ ಮುಂದೆ ಶರಣ ಆಗ್ಬೇಕು ಹೊರತು ದುರಾಂಕಾರ ತೋದ್ರೆ ಮತ್ತೂ ಕಷ್ಟ ಕೊಡ್ತಾರೆ. ಮುಂದಾಗತ್ತಾ? ಬೈತಾರೆ ಅಂತ ಮೆಸೇಜ್ ಹಾಕಿರಿ, ನನ್ನ ಬೇಜಾರು ಮಾಡ್ಕೊಳಲ್ಲ. ಬೈತಾರೆ ಅಂತ ಯಾರು ಅನ್ಕೊಂತೀರಿ, ಬರ್ರಿ ಕೆಲಸ ಮಾಡ್ತೀನಿ, ನಿಮ್ಮ ಕೈಲಿ ಗೊತ್ತಾಗುತ್ತೆ. ನೀವು ಬೈದೋಗ್ತೀರಿ ಒಂದಿಸ್ಕೆ. ಹೆಸರೇ ರಾಮಚಂದ್ರ, ಯಾರಿಗೂ ಬೈಯೋದಿಲ್ಲ ನಾನು, ಯಾರ ಬಗ್ಗೆ ಮಾತಾಡೋದಿಲ್ಲ. ನನಗೆ ಬೈಸ್ಕೊಂತೀರಿ ನೀವೆಲ್ಲ. ಬೈಯಕ್ಕೆ ನಾನು ಬೈಬೇಕು ಅಂತ ಏನಿಲ್ಲ. ಅಮ್ಮಂಗೆ ಮೋಸರಿ ಹೇಳಿದೆ, ಹೋಗಮ್ಮ ಕೇಳ್ಬಾ ಅಂತ. ಏನು ಹಿಂಗಾಡ್ತೀರಿ ಅಂತಲ್ಲ ಅಮ್ಮ. ಏಕೆಂದ್ರೆ ಅಹಂಕಾರ ನಿಮ್ಮನ್ನು ತಿನ್ನೋದು ನಮ್ಮನ್ನು ತಿನ್ನಲ್ಲ. ಅಥವಾ ಸಾಕಷ್ಟು ಜನಕ್ಕೆ ಹುಷಾರಾಗುತ್ತಂತೆ. ನಾನೊಂದು ನಮ್ಮ ದೇವರ ಬಗ್ಗೆ, ನಮ್ಮ ಕ್ಷೇತ್ರ ಬಗ್ಗೆ ಹೆಮ್ಮೆ ಪಡ್ತೀನಿ. ಎಷ್ಟು ಜನ ಅನ್ನದಾತ ನೀವೆಲ್ಲ ನಮಗೆ ನೀವೇ ಅನ್ನದಾತರು. ಶೇರ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಬೈಸ್ಕೊಂಡು ಹೋಗ್ತೀರಿ, ಬೈದು ಹೋಗ್ತೀರಿ. ನಿಮಗೆಲ್ಲ ನಮಸ್ಕಾರ. ಅಕ್ಕ, ಸಂಸಾರ ಜಗಳ ಇದ್ದಿದ್ದೇವೆ, ತಲೆ ಕೆಡಿಸ್ಕೊಬೇಡ, ಜೀವನ ಮಾಡ್ತಾ ಹೋಗು. ಗೊತ್ತಾಯ್ತಾ? ಕಟ್ಟನಪ್ಪ, ಸಂಸಾರ ಆದ್ಮೇಲೆ ಗಲಾಟೆ ಇದ್ದಿದ್ದೇವೆ. ದಯವಿಟ್ಟು ನಿಮ್ಮ ಮಕ್ಕಳಿಗೋಸ್ಕರ ಬೈಸ್ಕೊಂಡು ಹೋಗ್ರಿ. ಕಟ್ಟನಪ್ಪ, ಅರ್ಥ ಮಾಡ್ಕೊಂಡು ಹೋಗಿ ತಂಗಿವ. ಅದನ್ನ ದುರುಪಯೋಗ ಪಡಿಸಬಾರ್ದಕ್ಕ. ಜನ ನಿಮ್ಮಂತ ಇದ್ರೆ ಆಡಿದ ಮಾತನ್ನ ನಮ್ಮಂತ ಕೇಳ್ಕೊಂಡು ಅದು ನಿಮ್ಮ ಮನೆಯ ಬಗ್ಗೆ ಕೆಟ್ಟ ಮಾತಾಡ್ತಾರೆ. ನೀವು ಬೇರೆ ಬಾಯಿಗೆ ಸಿಕ್ಬೇಡಿ. ಅದ್ರ ನಾವೇ ಯಾರ ಬಗ್ಗೆ ಯಾರು ಮಾತಾಡಿದ್ರೆ ಸಾಕಷ್ಟು ಜನಕ್ಕೆ ಹೂ ವ್ಯಾಪಾರ ಮಾಡಕ್ ನಾನು ನೋಡಿ ಲೋಲ್ ಬಸ್ ನಿಂತ ಇದಂತೆ ಬೆಳಗಾವಿಗೆ ಅಲ್ಲಿ ಕೇಳಿ 13 ಸಾರಿ ಬೇರೆ ಆಗ ತೀರ್ಥ ಕೂಡ ಒಂದೇ ಸರಿ ಬೇರೆ ಆಯ್ತಂತೆ. ಯಾವ ತಮ್ಮಯ್ಯ? ಶ್ರೀರಾಮ್ಪುರ ಅವಳಪ್ಪರ